ಈಗಾಗಲೇ ನನಗೆ 2 ಹೆಣ್ಮಕ್ಳಿದ್ದಾರೆ. ಆದರೆ ಸೀರಿಯಲ್ನಲ್ಲಿ ನಂಗೆ 5 ಮಕ್ಕಳಾಯಿದ್ರು. ಪ್ರತಿಯೊಬ್ಬ ತಂದೆಯ ಕಥೆ ಇದು. ನಮ್ಮ ಅಪ್ಪಂದರು ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದಾಗ, ನಾವು ಚಿಕ್ಕವರಿದ್ದಾಗ ಅಪ್ಪ ಏನೋ ಹೇಳಿದ್ರೆ ಕೋಪ ಮಾಡಿಕೊಂಡ್ರೆ ಯಾಕಿಷ್ಟು ಇರಿಟೇಟ್ ಮಾಡ್ತಾರೆ ಅಪ್ಪ ಅಂತ ಅನ್ನಿಸ್ತಾ ಇತ್ತು ನಮಗೆ. ನಮಗೆ ಸ್ವಾತಂತ್ರ್ಯ ಇಲ್ವಾ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಇಷ್ಟಕ್ಕೆ ನಮಗೆ ಬದುಕಕ್ಕೆ ಬಿಡಲ್ಲ ಅಪ್ಪ ಅಂತ ಅನ್ನಿಸ್ತಾ ಇತ್ತು. ಅಷ್ಟೆಲ್ಲ ತುಮುಲಗಳನ್ನು ನಾವು ಅನುಭವಿಸ್ಕೊಂಡು ಮೇಲೆ ಬಂದವರು. ಆದರೆ ಅಪ್ಪ ಆದಾಗ ಅರ್ಥ ಆಯಿತು ಅಪ್ಪ ಯಾಕೆ ಬೈತಾ ಇದ್ರು ಅಂತ. ಅಂದರೆ ಒಬ್ಬ ಅಪ್ಪನಿಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನು ಈ ಸೀರಿಯಲ್ ಹೇಳ್ತಾ ಹೋಗುತ್ತೆ. ಬಹುಶಃ ಎಲ್ಲ ಅಪ್ಪಂದರು ಅನುಭವಿಸಿರೋದೇ ಈ ಕತೆ. ಇದರಲ್ಲಿ ಹೊಸದೇನಿಲ್ಲ. ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಅಪ್ಪ ನಡ್ಕೊಳ್ಳುವ ರೀತಿ, ಅಪ್ಪ ಅನುಭವಿಸುವ ನೋವು, ಅವಮಾನ ಎಲ್ಲನೂ ಈ ಸೀರಿಯಲ್ನಲ್ಲಿದೆ. ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದು ನಮಗೊಂದು ಅಪ್ಪಂದರಾದವ್ರಿಗೆ ಒಂದು ಕನಸಿರುತ್ತೆ. ಅದಕ್ಕೊಂದು ಚೌಕಟ್ಟು ಹಾಕ್ತೀವಿ, ಒಂದು ದಾರಿ ಮಾಡ್ತೀವಿ. ಮಕ್ಕಳು ಕೇಳಲ್ಲ. ಇಲ್ಲ, ನಾನು ಈ ದಾರಿಯಲ್ಲೇ ಹೋಗಬೇಕು, ಹಠ ಮಾಡ್ತಾರೆ. ಹೋಗು ಅಂತ ಬಿಡ್ತೀವಿ. ಬಿಟ್ಟಾಗ ಎಲ್ಲೆಲ್ಲೋ ಹೊರಟೋಗ್ತಾರೆ. ಮತ್ತೆ ನಾವು ಕಡಿವಾಣ ಹಾಕಬೇಕು, ಮತ್ತೆ ಎಳ್ಕೊಂಬರ್ಬೇಕು. ಇದೆಲ್ಲ ಹೇಗೆ ಸಾಧ್ಯ? ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಮೈಕ್ರೋ ಫ್ಯಾಮಿಲೀಸ್ ಆಗೋಗಿದ್ದಾರೆ. ಗಂಡ ಹೆಂಡತಿ ಹೊರಗಡೆ ಬಂದು ಒಂದು ಸಪ್ರೇಟ್ ಕುಟುಂಬ ಮಾಡಿಕೊಂಡು ಒಂದು ಫ್ಲ್ಯಾಟಲ್ಲೋ ಎಲ್ಲೋ ಒಂದು ಮನೆ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಬೆಳೆದಿದ್ದು ಕೂಡು ಕುಟುಂಬದಲ್ಲಿ. ನಮ್ಮ ಅಪ್ಪನಿಗೆ 9 ಜನ ಸಿಬ್ಲಿಂಗ್ಸು. ಲೆಕ್ಕ ಹಾಕ್ಕೊಳ್ಳಿ, ಅವ್ರಿಗೆಷ್ಟು ಮಕ್ಕಳು, ಅವ್ರಿಗೆಷ್ಟು ಮೊಮ್ಮಕ್ಕಳು ಎಲ್ಲ. ಇವತ್ತು ಒಂದು ಫಂಕ್ಷನಲ್ಲಿ ನಾವು ಸೇರಿದ್ರೆ ಒಂದು 100-150 ಜನ ಸೇರ್ಕೋತೀವಿ. ಆದರೆ ಇವತ್ತಿನ ಫ್ಯಾಮಿಲಿಗಳೆಲ್ಲ ಆ ಥರ ಇಲ್ಲ. ಅದನ್ನೆಲ್ಲ ಹೇಳಕ್ಕೆ ಹೊರಟಿದೆ ಈ ನಂದಗೋಕುಲ ಸೀರಿಯಲ್ಲು. ನಂದಗೋಕುಲದಲ್ಲಿ ನನ್ನ ಪಾತ್ರ ನಂದಕುಮಾರ, ರವಿಚೇತನ್ ಮತ್ತು ರಘು ಅವರ ಮನೆಯಲ್ಲಿ ನಾನು ಆವಾಗ ಕೆಲಸ ಮಾಡಿಕೊಂಡಿದ್ದಂಥ ನಂದಕುಮಾರ ಕಾಲಕ್ರಮೇಣ ಗಿರಿಜನ ಪ್ರೀತಿ ಮಾಡ್ತಾನೆ. ಕೆಲಸದವನಾಗಿ ಪ್ರೀತಿ ಮಾಡಿ ಒಂದು ದಿವಸ ಇದ್ದಕ್ಕಿದ್ದಂಗೆ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡೋಗಿ ಮದುವೆ ಹಾಕೊಂಡು ಬಂದುಬಿಡ್ತಾನೆ. ಅಲ್ಲಿಂದ ಅವರು ಮನೆಯಿಂದ ಹೊರಗಡೆ ಹಾಕ್ತಾರೆ ನಮ್ಮನ್ನ. ನಾವು ಆಮೇಲೆ ಒಂದು ಯಾವಾಗಲೂ ತುಂಬಿದ ಕುಟುಂಬದಲ್ಲಿದ್ದಂಥ ಗಿರಿಜಾ, ಅನುಕೂಲ ಮನೆಯಿಂದ ಬಂದಂಥ ಗಿರಿಜಾ ಕಷ್ಟಪಡಬಾರ್ದು, ಯಾವತ್ತೂ ನೋವು ಅನುಭವಿಸಬಾರ್ದು ಅಂತ ಓಕೆ ಇಲ್ಲ ಸಿ ಇಟ್ಸ್ ಆಲ್ ಇನ್ ದ ಪ್ರೋಮೋ. ಈಗಾಗಲೇ ಪ್ರೋಮೋದಲ್ಲಿ ಅರ್ಧ ಸತ್ಯ ಹೇಳಿಬಿಟ್ಟಿದ್ದೀವಿ, ಇನ್ನೇನು ಅಲ್ಲಿ ಉಳ್ಕೊಂಡಿಲ್ಲ. ಎನಿವೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಇದ್ದೀನಿ. ಒಂದು ಹೊಸ ಬಾಳನ್ನು ಕಟ್ಕೋತೀನಿ. ಅವಳಿಗೆ ಯಾವುದೂ ಕೊರತೆ ಬರದ ಹಾಗೆ ನೋಡ್ಕೋತೀನಿ. ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಗುತ್ತೆ. ಕಷ್ಟಪಟ್ಟು ಒಂದು ಅಂಗಡಿ ಮಾಡಿಕೊಂಡು, ಒಂದು ಮನೆ ಕಟ್ಕೊಂಡು 5 ಮಕ್ಕಳನ್ನೂ ಮಾಡ್ಕೋತೀನಿ. ಇದಾದ ಮೇಲೆ ಶುರು ಆಗುತ್ತೆ. ನಾವೀಗ ನಿಮ್ಗೆ ಹೇಳಕ್ಕೆ ಹೊರಟಿರೋದು ಮಕ್ಕಳೆಲ್ಲ ದೊಡ್ಡವರಾದ ಮೇಲೆ. ಮಕ್ಕಳು ಚಿಕ್ಕವರಿದ್ದಾಗಿದ್ದಾಗ ಏನೇನು ಕಷ್ಟಪಟ್ವಿ, ನಾವು ಏನೇನು ಮಾಡಿದ್ವಿ ಅಂತ ಹೇಳಲ್ಲ. ಅದು ಬೇಡ ಈಗ, ಅಲ್ವಾ?